ಪುರಸಭೆ ವ್ಯಾಪ್ತಿಯಲ್ಲಿರುವ ಸೈಟ್ ನಂಬರ್ 173, 74 ಹಾಗೂ 75ರಲ್ಲಿ ಉಂಟಾಗಿರುವ ಗೊಂದಲವನ್ನು ಬಗೆಹರಿಸುವ ಸಂಬಂಧ 4 ವರ್ಷಗಳಿಂದ ಪುರಸಭೆ ಮುಖ್ಯಾಧಿಕಾರಿ ಪಿ ಸುರೇಶ್ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಮಹಿಳೆ ಮಧುಮಾಲತಿ ಅಳಲು ತೋಡಿಕೊಂಡಿದ್ದಾರೆ. ಪಟ್ಟಣದ ಹನುಮಂತನಗರದಲ್ಲಿರುವ ಸೈಟ್ ನಂಬರ್ 173 1996ರಲ್ಲಿ ನಾಗಮ್ಮ ಖರೀದಿಸಿದ್ದಾರೆ. ಸನಿಹದಲ್ಲಿದ್ದ 74, 75 ಸೈಟ್ಗಳನ್ನು ಸರಸ್ವತಿ ಕುಮಾರ ಅವರಿಂದ 2001ರಲ್ಲಿ ವಸಂತ್ ಕುಮಾರ್ ಖರೀದಿಸಿದ್ದಾರೆ. ನಂತರ ಸಮೀಪವೇ ಇದ್ದ ರಂಗನಾಯಕ ಖ್ಯಾತಿ ತೆಗೆದ ನಂತರ ಪ್ರಕರಣ ಹೆಚ್ಡಿಕೋಟೆಯ ಸಿವಿಲ್ ನ್ಯಾಯಾಲಯದ ಮೆಟ್ಟಿಲೇರಿದೆ. ವಸಂತ ಕುಮಾರ್ ಅವರ ಪರವಾಗಿ ನ್ಯಾಯಾಲಯ ಡಿಕ್ರಿ ಮಾಡಿದೆ. ಡಿಕ್ರಿ ಆದೇಶ ಉಲ್ಲಂಘಿಸಿ ರಂಗನಾಯಕ ಸೈಟ್ ಸಂಬಂಧ ಖ್ಯಾತಿ ತೆಗೆದಿದ್ದಾನೆ. ಇದನ್ನು ಖಂಡಿಸಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ನಂತರ ರಂಗನಾಯಕ ನ್ಯಾಯಾಲಯದಲ್ಲಿ ನೀಡಿರುವ ಡಿಕ್ರಿ ಆದೇಶವನ್ನು ಉಲ್ಲಂಘನೆ ಮಾಡುವುದಿಲ್ಲ, ವಾದಿಯ ಸ್ವಾಧೀನಕ್ಕೆ ತೊಂದರೆ ನೀಡುವುದಿಲ್ಲ ಎಂದು ರಂಗನಾಯಕ ವಕೀಲರ ಸಾಕ್ಷಿ ಸಮೇತ ಪ್ರಮಾಣ ಪತ್ರ ಸಲ್ಲಿಸಿದ್ದಾನೆ. 2011ರಲ್ಲಿ ವಸಂತ ಕುಮಾರ್ ಪತ್ನಿ ಮಧುಮಾಲತಿ ದಾನಪತ್ರದ ಮೂಲಕ 2 ಸೈಟುಗಳನ್ನು ನೀಡಿದ್ದಾರೆ, ಕಂದಾಯ ಕಟ್ಟಿದ್ದಾರೆ. ಖಾತೆ ನಂತರ ಪ್ರಸ್ತುತ ಮಧುಮಾಲತಿ ಮತ್ತು ನಾಗಮ್ಮ ಹೆಸರಿನಲ್ಲಿ ಪುರಸಭೆಯಲ್ಲಿ ಈ ಸ್ವತ್ತು ಹೊಂದಿದ್ದಾರೆ. ಸದರಿ ಸ್ವತ್ತುಗಳನ್ನು ಅಳತೆ ಮಾಡಿ ಹದ್ದುಬಸ್ತು ಗುರುತಿಸಿಕೊಡುವಂತೆ 2023-24ರಲ್ಲಿ ವಾರಸುದಾರರು ಪುರಸಭೆಗೆ ಪತ್ರ ಮುಖೇನ ಮನವಿ ಮಾಡಿದ್ದಾರೆ. ಅರ್ಜಿ ನೀಡಿ ವರ್ಷಗಳೇ ಕಳೆದರೂ ಮುಖ್ಯಾಧಿಕಾರಿ ಸುರೇಶ್ ಸೈಟುಗಳನ್ನು ಗುರುತಿಸಿಲ್ಲ ಎಂದು ಆರೋಪ ಮಾಡಿದ್ದಾರೆ. ಈ ಕುರಿತು ಮಧುಮಾಲತಿ ಮಾತನಾಡಿ, ಅರ್ಜಿ ಸಂಬಂಧ ನೆಪ ಮಾತ್ರಕ್ಕೆ 1-2 ಬಾರಿ ಸ್ಥಳ ಪರಿಶೀಲಿಸಿರುವ ಸುರೇಶ್ ಹದ್ದುಬಸ್ತು ಗುರುತಿಸಿಲ್ಲ. ಈ ಸೈಟುಗಳ ಸಂಬಂಧ ನನಗೆ ಒತ್ತಡವಿದೆ. ರಂಗನಾಯಕ ಅವರಿಗೂ ಸೈಟ್ಗಳನ್ನು ಹಂಚಿಕೆ ಮಾಡಿಕೊಡಬೇಕಾಗಿದೆ ಎಂದು ಕೆಲವೊಮ್ಮೆ ನನ್ನ ಬಳಿ ಮುಖ್ಯಾಧಿಕಾರಿ ತಿಳಿಸಿದ್ದರು ಎಂಬುದಾಗಿ ಪತ್ರಿಕೆಗೆ ಮಧುಮಾಲತಿ ತಿಳಿಸಿದ್ದಾರೆ. ಈ ಸಂಬಂಧ ನೀವು ರಂಗನಾಯಕರ ಬಳಿ ಪಂಚಾಯಿತಿ ಮಾಡಿ ಬಗೆಹರಿಸಿಕೊಳ್ಳಿ ಎಂದು ಕೆಲವೊಮ್ಮೆ ನನಗೆ ತಾಕೀತು ಮಾಡಿದ್ದಾರೆ. ದಾಖಲೆಗಳೆಲ್ಲವೂ ನಮ್ಮ ಹೆಸರಿನಲ್ಲಿವೆ. ಮತ್ತೊಬ್ಬರಿಗೆ ಮುಖ್ಯಾಧಿಕಾರಿ ಹೇಗೆ ಹಂಚಿಕೆ ಮಾಡುತ್ತಾರೆ? ಅಳತೆ ಸಂಬಂಧ ನಾನು ನಿತ್ಯವೂ ಪುರಸಭೆಗೆ ಬರುತ್ತಿದ್ದೇನೆ. ನಾಳೆ ಬನ್ನಿ, ನಾಡಿದ್ದು ಬನ್ನಿ ಎಂಬುದಾಗಿ ಸುರೇಶ್ ಹಾರಿಕೆ ಉತ್ತರ ನೀಡುತ್ತಾರೆ. 3-4 ವರ್ಷಗಳಿಂದ ನಾನು ಅಲೆದು ಸಾಕಾಗಿದೆ. ನಿತ್ಯ ಪ್ರಯಾಣದಿಂದ ನನ್ನ ಆರೋಗ್ಯವೂ ಹದಗೆಡುತ್ತಿದೆ. ಸಂಬಂಧಪಟ್ಟವರು ನನಗೆ ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದರು. ಸರ್, ನನ್ನ ಹೆಸರು ಮಧುಮಾಲತಿ ಅಂತ. ಹನುಮಂತ ನಗರ ಮೇಟುಕುಪ್ಪೆ ರಸ್ತೆಯಲ್ಲಿರೋ ಹನುಮಂತ ನಗರದಲ್ಲಿ ನಮ್ಮದು 2 ಸೈಟ್ ಇದೆ. ನನ್ನ ಹೆಸರಲ್ಲಿ, ನಾಗಮ್ಮನ ಹೆಸರಲ್ಲಿ 1 ಸೈಟು ಮತ್ತು ಮನೆ ಇದೆ. ಈಗ ಅದನ್ನು ಬೇರೆಯವರು ಯಾರೋ ಅದನ್ನು ಅಕ್ವೈರ್ ಮಾಡಿಕೊಂಡು ನಮಗೆ ತುಂಬ ತೊಂದರೆ ಕೊಡ್ತಿದ್ರು. ಸೈಟ್ ಹತ್ರ ಹೋಗೋದಕ್ಕೂ ಅದನ್ನು ಕೋರ್ಟಿಗೆ ಹಾಕ್ಕೊಂಡು ಕೋರ್ಟಲ್ಲಿ ನಮ್ಮಂತೆ ಆಗಿದೆ. ಅದು ಕೋರ್ಟ್ ಆರ್ಡ್ರು ಮತ್ತು ನಮ್ಮದು ಡಾಕ್ಯುಮೆಂಟ್ ಎಲ್ಲನೂ ಈಗ 3-4 ವರ್ಷದ ಹಿಂದೆಯೇ ಪುರಸಭೆಗೆ ಕೊಟ್ಟು ಅರ್ಜಿನೂ ಕೊಟ್ವಿ. ನಮ್ಮದು ಸೈಟನ್ನು ಗುರುತಿಸ್ಕೊಡಿ ಅಂತ ಹೇಳಿದ್ವಿ. ಅವರು ಸರಿ ಅಂತ ಅಂದ್ಬಿಟ್ಟು ಅರ್ಜಿಗಳನ್ನು ತೊಗೊಂಡ್ರು. ಪೊಲೀಸ್ ಪ್ರೊಟೆಕ್ಷನ್ಗೂ ಹಾಕ್ಕೊಂಡ್ರು. ಒಂದು 20-30 ಬಾರಿ ನೋಟಿಸ್ನ ಹಾಕಿದ್ದಾರೆ. ಒಂದು 10-15 ಸಲ ಸ್ಪಾಟ್ ಹತ್ರನೂ ಬಂದಿದ್ದಾರೆ. ಆದರೆ ಇದುವರೆಗೂ ನಮಗೆ ಜಾಗದ ಒಳಗಡೆನೂ ಕರ್ಕೊಂಡು ಹೋಗಿಲ್ಲ, ಜಾಗನೂ ಅಳತೆ ಮಾಡಿ ಕೊಡ್ತಾ ಇಲ್ಲ. ಕೇಳಿದ್ರೆ ಬರೀ ಅವರು ಮುಖಂಡರು ಒಪ್ತಾ ಇಲ್ಲ, ಇವ್ರ ಮುಖಂಡರು ಒಪ್ತಾ ಇಲ್ಲ, ನಮಗೆ ಮೇಲ್ಗಡೆಯಿಂದ ಪ್ರೆಷರ್ ಇದೆ ಅಂತ ನಮಗೆ ಪುರಸಭಾ ಮುಖ್ಯಾಧಿಕಾರಿಗಳು ಬರೀ ಸಬೂಬನ್ನೇ ಹೇಳ್ಕೊಂಡು ಈಗ 3-4 ವರ್ಷನ ತಳ್ಳಹಾಕಿದ್ದಾರೆ ಸರ್. ಇವತ್ತಿಗೆ ನಾವು ಇಲ್ಲ ಸರ್, ನಮ್ಮ ಸೈಟನ್ನು ನೀವು ಗುರುತಿಸ್ಕೊಡಿ ಅಂತ ಹೇಳಿದ್ರೆ ಅವರು ಇಲ್ಲಿ ನಾಯಕರು ಬೀದಿ ಮುಖಂಡರು ಪ್ರಕಾಶ ಮತ್ತು ಜಿನ್ನಹಳ್ಳಿ ರಾಜನಾಯಕರು ಮತ್ತು ಕೃಷ್ಣ ನಾಯಕರು ಮತ್ತು ಫುಟ್ಬಸ್ಸು ನಾಯಕರು ಇವ್ರುಗಳೆಲ್ಲ ಬಂದು ತುಂಬ ತೊಂದರೆ ಕೊಡ್ತಿದ್ದಾರೆ ಸರ್ ನಮಗೆ. ನೀವು ಸೈಟ್ ಹತ್ರ ಅದು ಹೆಂಗೆ ಬರ್ತೀರಾ ಬನ್ನಿ, ಅದು ಹೆಂಗೆ ಬಿಡಿಸ್ಕೊತೀರಾ ಬಿಡಿಸ್ಕೊಳ್ಳಿ ಅಂತ. ಇವರು ಪುರಸಭಾ ಮುಖ್ಯಾಧಿಕಾರಿಗಳು ಸಹ ನಮಗೆ ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರು ಒಪ್ತಾ ಇಲ್ಲ ನಿಮಗೆ ಸೈಟ್ ಬಿಡಿಸ್ಕೊಡೋದಕ್ಕೆ ಅಂತ ಹೇಳ್ತಿದ್ದಾರೆ ಸರ್. ಅವ್ರು ಯಾರು ಒಪ್ಕೊಳ್ಳೋದಕ್ಕೆ ನಮ್ಮ ಸೈಟನ್ನು ನಮಗೆ ಗುರುತಿಸ್ಕೊಡಿ, ಬಂದು ಅಳತೆ ಮಾಡಿಕೊಡಿ ಅಂತಂದರೆ ಇಲ್ಲ ಮೇಡಮ್ ನನಗೆ ಮೇಲ್ಗಡೆಯಿಂದ ಪ್ರೆಷರ್ ಇದೆ ಅಂತ ಹೇಳ್ತಾರೆ. ನಾವು ಪ್ರಕಾಶ್ ಅನ್ನೋರ ಹತ್ರ ಇಲ್ಲೇ ಪುರಸಭೆನಲ್ಲೇ ಒಂದ್ಸಲ ಮಾತಾಡಿ ಅಂತ ಕಳಿಸಿದ್ರು. ಆ ಪ್ರಕಾಶ್ ಅನ್ನೋರು ಕೂಡ ನಮಗೆ MLA ಸಪೋರ್ಟ್ ಇದೆ, ನೀನು ಅದು ಹೆಂಗೆ ಬರ್ತೀಯೋ ಬಾ, ಸೈಟ್ ಹತ್ರ ಬಾ, ಅದು ಹೆಂಗೆ ಬಂದು ಬಿಡಿಸ್ಕೊಂತೀಯೋ ಬಿಡಿಸ್ಕೊ, ನೀನು ಅಲ್ಲಿ ಕಾಲು ಹಾಕೋಕ್ಕೂ ಬಿಡೋಲ್ಲ ಅಂತ ನಮಗೆ ಬೆದರಿಕೆ ಹಾಕಿದ್ರು. ಇಲ್ಲೂ ಕೂಡ ನಮಗೂ ಮಾತಿಗೆ ಮಾತು ಬೆಳೀತು. ಸರಿ ಬೇಡ ಅಂತ ಅಂದ್ಬಿಟ್ಟು ಬಂದೆ. ಇವತ್ತಿಗೂ ಸಹ ಅವ್ರ ಹತ್ರನೇ ಹೋಗಿ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಪುರಸಭಾ ಅಧಿಕಾರಿಗಳು ನಮ್ಮ ಯಾವುದೇ ಒಂದು ಡಾಕ್ಯುಮೆಂಟಿಗೂ ಸ್ಪಂದಿಸ್ತಿಲ್ಲ. ನಾವೇನೇ ಡಾಕ್ಯುಮೆಂಟ್ ಕೊಟ್ಟರು ಅದು ಯಾವುದನ್ನು ಗಣನೆಗೆ ತೊಗೊತಿಲ್ಲ. ಪೊಲೀಸವ್ರೂ ಕರ್ಕೊಂಡೋಗ್ತಾರೆ. ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ 3 ದಿನ ಟೈಮ್ ಕೊಡೋಣ ನೀವು ಬನ್ನಿ ಅಂತ ಕರ್ಕೊಂಬರ್ತಾರೆ. ಮತ್ತೆ ವಾಪಸ್ ಅಲ್ಲಿಗೆ ಹೋಗಲ್ಲ. ಅವ್ರು ಏನೂ ಡಾಕ್ಯುಮೆಂಟ್ಗಳನ್ನು ಕೊಟ್ಟಿಲ್ಲ. ಆದರೂ ನಮಗೆ ಸೈಟ್ಗಳನ್ನು ಅವ್ರು ಯಾವುದೇ ರೀತಿಯಾದಂಥ ಇದೇ ನಿಮ್ಮ ಸೈಟು ಅಂತಲೂ ಬಂದು ತೋರಿಸ್ತಾರೆ. ಆದರೆ ನಮಗೆ ಬೇಲಿ ಹಾಕ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ ಸರ್. ಈಗ ಕೇಳಿದ್ರೆ ಅವ್ರು 3 ಜನಕ್ಕೆ ಹಂಚಬೇಕು, ಅವ್ರಿಗೆಲ್ಲ ಕೊಡಬೇಕು, ನಿಮಗೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಒಂದು ಸ್ವಲ್ಪ ಕೊಡ್ತೀವಿ, ಅಲ್ಲಿಗೆ ಬೇಲಿ ಹಾಕ್ಕೊಳ್ಳಿ ಅಂತೆಲ್ಲನೂ ನಮಗೆ ಹೇಳ್ತಿದ್ದಾರೆ ಸರ್. ಎಷ್ಟು ಸೈಟ್ ಇದೆ ನಿಮ್ಮದಲ್ಲಿ ಒಟ್ಟು? ನಮ್ಮದು 3 ಸೈಟ್ ಇದೆ ಸರ್. ಏನು ಅಳತೆ ಸೈಟ್ ಇದೆ? 30-40 3 ಸೈಟ್ ಇದೆಯಾ? ಹೌದು. ಅದರಲ್ಲಿ ಬರೀ ಖಾಲಿ ಸೈಟ್ ಇದೆ, ಮನೆಗೇನೆ ಇದೆಯಾ ಸರ್? ಒಂದರಲ್ಲಿ ಮನೆ ಇದೆ, ನಾಗಮ್ಮನವ್ರ ಹೆಸರಲ್ಲಿರೋದ್ರಲ್ಲಿ. ನನ್ನ ಹೆಸರಲ್ಲಿರೋದು ಖಾಲಿ ಇದೆ.
ಇದು ಸೈಟ್ ಬಿಡಿಸ್ಕೊಡಿ ಅಂತ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? 3 ರಿಂದ 4 ವರ್ಷ ಆಯಿತು ಸರ್. ಸುರೇಶ್ ಅವರು ಏನಂತಾರೆ ಸಿ ಅವರು? ಕೇಳಿದ್ರೆ ಬರ್ತೀವಿ ಅಂತಾರೆ, ನೋಟಿಸ್ ಹಾಕ್ತಾರೆ, ಪೊಲೀಸ್ ಸ್ಟೇಷನ್ಗೂ ಪ್ರೊಟೆಕ್ಷನ್ಗೆ ಅಂತ ನೋಟಿಸ್ ಹಾಕ್ತಾರೆ, ಪೊಲೀಸ್ ಅವರು ಬರ್ತಾರೆ, ಆದ್ರೂ ಕೂಡ ಅಲ್ಲಿ ಹೋಗಿ ಅಳತೆ ಮಾಡಲ್ಲ ಸರ್. ಅವರು ಡಾಕ್ಯುಮೆಂಟ್ ತಂದು ಕೊಡ್ತಾರಂತೆ, ವಾಪಸ್ ಬನ್ನಿ. ಇದೇ ವಿಚಾರನ 3-4 ವರ್ಷದಿಂದ ಇದೇ ಮಾತು ಹೇಳ್ತಿದ್ದಾರೆ. ಅವ್ರು ಡಾಕ್ಯುಮೆಂಟ್ ತಂದು ಕೊಟ್ಟಿಲ್ಲ, ಇವರು ಕೂಡ ಏನೂ ಕ್ರಮ ತಗೊಂಡಿಲ್ಲ ಸರ್. ಪಿ ಡಿ ಮೇಡಮ್ ಗಮನಕ್ಕೆ ಅಂತಂದಿರ ಇದನ್ನ? ಪಿ ಡಿ ಅವ್ರಿಗೆ ಏನಾದ್ರು ಗಮನಕ್ಕೆ? ಸರ್ ಇಲ್ಲ ಸರ್, ಪಿ ಡಿ ಮೇಡಮ್ಗೆ ಒಂದ್ಸಲ ಕಂಪ್ಲೇಂಟ್ ಮಾಡಿದ್ವಿ, ಅವರು ಕೂಡ ಫೋನ್ ಮಾಡಿ ಹೇಳಿದರು. ಆದರೂ ಅವ್ರ ಮಾತಿಗೂ ಇವರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಸರ್. ಮೇಡಮ್, ಈಗ ಕೋರ್ಟಲ್ಲಿ ನಿಮ್ಮ ಪರ ಇದು ತೀರ್ಪು ಬಂದಿದೆ ಅಂತ ಹೇಳ್ತಿದ್ದಾರೆ. ಹೌದು. ಬಟ್ ಇವರು ಬಿಡಿಸ್ಕೊಳ್ಳೋಕೆ ಯಾಕೆ ಮೇಡಮ್ ಹಿಂದೆ ಮುಂದೆ ನೋಡ್ತಿದ್ದಾರೆ? ಅವ್ರ ಮುಖಂಡರುಗಳು ಒಪ್ತಾ ಇಲ್ಲ ಅಂತ ಹೇಳ್ತಾರೆ. ಯಾವ ಮುಖಂಡರುಗಳು ಮೇಡಮ್? ನಿಮ್ಮ ಆಸ್ತಿಗೆ ಬೇರೆ ಮುಖಂಡರು ಯಾಕೆ ಬರ್ಬೇಕು ಇಲ್ಲಿ? ಅವ್ರು ಯಾಕೆ ಇಂಟರ್ಫಿಯರ್ ಆಗ್ತಾರೆ ಅಂತ ಗೊತ್ತಿಲ್ಲ ಸರ್. ಅವರು ನಮಗೆ ಜಾಗಕ್ಕೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಸರ್. ನೀವು ಜಾಗಕ್ಕೆ ಅದು ಹೆಂಗೆ ಬರ್ತಿರೋ ಬನ್ನಿ ಅಂತ ಹೇಳಿ ಅಲ್ಲಿ ಇರೋಂಥ ಚೆನ್ನೈಕ ಮತ್ತು ಇಲ್ಲಿ ಬಿ ಒ ಆಫೀಸಲ್ಲಿ ಕೆಲಸ ಮಾಡೋಂಥ ಶ್ರೀನಿವಾಸ್ ಇವ್ರುಗಳಿಗೆಲ್ಲ ಒಂದೊಂದು ಸೈಟ್ ಕೊಡಿಸ್ಬೇಕಂತೆ ಸರ್. ಅವರೆಲ್ಲ ಸೇರ್ಕೊಂಡು ನಮ್ಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ಮೇಡಮ್, ಸೈಟ್ ಕೊಡಿಸಿದ್ದೀರಾ? ಅದು ಬೇರೆ ರೀತಿಯಲ್ಲಿ ಅವರು ಕೊಡಿಸ್ಕೊಳ್ಳೋರು ಬೇಕಾದ ಸಂಬಂಧಿಕರಿಗೆ. ಬಟ್ ನಿಮ್ಮ ಸೈಟ್ ಅವ್ದಂಗೆ ಅವ್ರು ಕೊಡ್ತಾರೆ ಅಂತ ಅವ್ರು ಬಂದು ಅಲ್ಲಿ ನಮ್ಮ ಅಲ್ಲೇ ಜಾಗದಲ್ಲಿ ಕೂರಿಸಿದವ್ರೆ ಸರ್. ಅದೇ ಯಾಕೆ ಮೇಡಮ್? ಅವ್ರಿಗೆ ಈ ಸೈಟ್ಗೆ ಏನು ಸಂಬಂಧ? ನಮಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಾವು ಒಂಟಿ ಹೆಂಗಸರು, ಹಾಗಾಗಿ ಹೇಳೋರು ಕೇಳೋರು ಇಲ್ಲ ಅಂತ ಹೇಳಿ ಹೋಗಿ ಅಲ್ಲಿ ನಮ್ಮದೇ ಒಂದು ಮನೆ ಇದೆ ಸರ್. ಆ ಮನೆ ನಾಗಮ್ಮನವ್ರ ಮನೆಯಲ್ಲಿ ಹೋಗಿ ಈ ಚೆನ್ನೈಕ ಅನ್ನೋರ ಸಂಬಂಧಿಕರನ್ನ ಕೂರಿಸಿ ಈಗ ನಮಗೆ ಖಾಲಿ ಜಾಗಕ್ಕೂ ಬಿಡ್ತಾ ಇಲ್ಲ, ಬೇಲಿ ಹಾಕೊಳ್ಳೋಕೆ ಮನೆನೂ ಬಿಡ್ತಾ ಇಲ್ಲ ಸರ್. ಈಗ ನಿಮ್ಮ ಸೈಟಲ್ಲಿ ಅನುಭವದಲ್ಲಿ ಯಾರವ್ರೆ ಸರ್? ಸೈಟಲ್ಲಿ ಈಗ ಮನೆಯಲ್ಲಿ ಇವ್ರನ್ನ ಕೂರಿಸಿದ್ದಾರೆ ಸರ್. ಆ ಚೆನ್ನೈಕ ಅವ್ರ ತಮ್ಮನ್ನ ಮನೆಯಲ್ಲಿ ಕೂರಿಸಿ ನಮಗೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಸರ್. ಸೈಟ್ ಹತ್ರ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಈಗ ಆಲ್ರೆಡಿ CEO ಅದು ಸುರೇಶ್ ಕುಮಾರ್ ಸುಮಾರು ಹಲವು ಬಾರಿ ಬಂದು ವಿಸಿಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಂದಾಗಲೇ ಏನು ರೀಸನ್ ಕೊಡ್ತಾರೆ ಮೇಡಮ್ ಅವರು? ಬರ್ತಾರೆ ಸರ್, ಆ ಸೈಟ್ ಮುಂದೆ ನಿಂತ್ಕೊಂತಾರೆ, ಒಳಗಡೆ ಸಹ ಹೋಗಲ್ಲ. ಅವರು ಬನ್ನಿ 3 ದಿನ ಅವ್ರಿಗೆ ಟೈಮ್ ಕೊಡೋಣ, ಅವ್ರ ದಾಖಲೆಗಳನ್ನು ಪುರಸಭೆಗೆ ತಂದು ಕೊಡ್ತಾರಂತೆ ಅಂತ ಹೇಳಿ ವಾಪಸ್ ಬರ್ತಾರೆ ಸರ್. ಸುರೇಶ್ ಅವರು ಈ ರೀತಿ ಒಂದು ಕಾಲಹರಣ ಮಾಡೋಕ್ಕೆ ಬೇರೆ ರೀಸನ್ ಇದೆ ಅಂತ ಅನ್ಸುತ್ತೆ ನಿಮಗೆ? ಅವ್ರು ಹೇಳ್ತಾರೆ ಪ್ರೆಷರ್ ಇದೆ ನನಗೆ ಅಂತ ಯಾರ ಕಡೆಯಿಂದ ಪ್ರೆಷರ್ ಇದೆ ಅಂತ ಮೇಡಮ್? ಅದನ್ನ ಅವ್ರು ಹೇಳಲ್ಲ ಸರ್. ನನಗೆ ಪ್ರೆಷರ್ ಇದೆ ಅಂತ ಮಾತ್ರ ಹೇಳ್ತಾರೆ. ಅವ್ರ ಮುಖಂಡರುಗಳನ್ನ ಕೇಳಿದ್ರೆ ನಮಗೆ MLA ಸಾಹೇಬ್ರ ಸಪೋರ್ಟ್ ಇದೆ, ನೀವೇನು ಮಾಡ್ಕೊಳಕ್ಕಾಗಲ್ಲ ನಮ್ಮ ಹತ್ರ, ನೀವು 1 ಅಡಿ ಜಾಗನೂ ತಗೊಳ್ಳೋದಕ್ಕಾಗಲ್ಲ ಅಂತ ಯಾರು ಹೇಳೋದು ಆ ಥರ? ಕೃಷ್ಣ ನಾಯ್ಕರು, ಜಿನ್ನಳ್ಳಿ ರಾಜ್ ನಾಯ್ಕರು, ಪ್ರಕಾಶ, ಚೆನ್ನೈಕ, ಸೀನಾ ಮತ್ತೆ ಪುಟ್ಬಸು ನಾಯ್ಕರು ಇವ್ರುಗಳು ಆ ಥರ ಹೇಳ್ತಿದ್ದಾರೆ ಸರ್. ಈಗ ನಿಮ್ಮ ಸೈಟಲ್ಲಿ ಬೇರೆಯವ್ರನ್ನ ಕೂರ್ತಾರಲ್ಲ, ಕೂರ್ತಿರೋರು ಯಾರು ಅಂತ ನಿಮ್ಗೆ ಗೊತ್ತಾ? ಅವ್ರ ತಮ್ಮನೇ ಸರ್, ಚೆನ್ನೈಕ, ಸೀನಾ ಅವ್ರ ತಮ್ಮ ಸರ್. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆಯಾ ಮೇಡಮ್? ಏನೂ ಡಾಕ್ಯುಮೆಂಟ್ ಇಲ್ಲ. ಮತ್ತೆ ಏಕೈಕ ಕೂರಿಸೋದ ಕಾರಣ ಏನಂಗೆ? ದಬ್ಬಾಳಿಕೆ ಮಾಡ್ಕೊಂಡು ಕೂರ್ತಿದ್ದಾರೆ ಸರ್. ನಾವು ಒಂಟಿ ಹೆಂಗಿದ್ರು ನಮ್ಗೆ ಯಾರೂ ಸಪೋರ್ಟ್ ಇಲ್ಲ ಅಂತ ಹೇಳ್ಕೊಂಡು ಈ ಥರ ಮಾಡ್ತೀವಿ. ಇವಾಗ ಹೋಗಿದ್ರಲ್ಲ, ಇವಾಗ ಏನು ಹೇಳಿದ್ರು ಮೇಡಮ್? ಇವಾಗ ಈಗಲೂ ಅಷ್ಟೇ ಸರ್, ಸುಮ್ಮನೆ 1 ವಾರ ಬಿಟ್ಟು ಬನ್ನಿ, 1 ವಾರ ಬಿಟ್ಟು ಬನ್ನಿ ಅಂತ 3-4 ವರ್ಷದಿಂದ ದಿನಾ ನಾವು ಇದೇ ಪುರಸಭೆಗೆ ಅಲಿಯೋದಾಗಿದೆ ಸರ್. ನಮಗೆ ಇವತ್ತಿನ ತನಕನೂ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಸರ್. ಒಂದು ವೇಳೆ ಇಲ್ಲಿ ನ್ಯಾಯ ಸಿಕ್ಕಿನಿಂದ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಸರ್? ದಯವಿಟ್ಟು PD ಮೇಡಮ್ ಅವರು, AC DC ಅವರು ದಯವಿಟ್ಟು ಇದಕ್ಕೆ ಏನಾದ್ರೂ ನಮಗೆ ನ್ಯಾಯ ಒದಗಿಸ್ಕೊಟ್ಟು ಏನಾದರೂ ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತೆ. ಒಂದು ವೇಳೆ ನ್ಯಾಯ ಸಿಕ್ಕಿನಿಂದ ಏನು ಮಾಡ್ತೀರಾ ಅಂತ ಅಂದರೆ ಇವ್ರ ಕಡೆಯಿಂದ ನಾವು ಪುರಸಭೆ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀವಿ.